ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವ ಕಾಳಮ್ಮನಹಳ್ಳಿ. ಹಸಿರು ಕಾಡಿನ ನಡುವೆ ಮಲಗಿರುವ ಸಣ್ಣ ಗ್ರಾಮ. ಸಂಜೆ ಹೊತ್ತು ಹಕ್ಕಿಗಳ ಕೂಗು ತುಂಬಿದೆ. ಏ ಅರ್ಜುನ, ಸಂಜೆ ಆಯ್ತು, ಮನೆಗೆ ಬಾ. ಅಪ್ಪ, ಇನ್ನೊಂದ್ ನಿಮಿಷ. ಹುಣ್ಣಿಮೆ ರಾತ್ರಿಯಲ್ಲಿ ಚಂದ್ರ ಆಕಾಶದಲ್ಲಿ ಮಿನುಗುತ್ತಾ ಮುಳುಗಿದ. ರಾತ್ರಿಯಾದ ತಕ್ಷಣ ಕಾಡಿನ ಕಡೆಯಿಂದ ಏನೋ ಬೆಳಕು ಬರಲಾರಂಭಿಸಿತ್ತು. ಅದನ್ನ ನೋಡಿದ ಅರ್ಜುನ. ಅಪ್ಪ, ಕಾಡಿನ ಕಡೆಯಿಂದ ಏನೋ ಬೆಳಕು ಬರ್ತಿದೆ. ಸುಮ್ನಿರು ಮಗನೇ, ಮಲಕೋ. ಇದ್ದಕ್ಕಿದ್ದಂತೆ ಕಾಡಿನಿಂದ ಒಂದು ಬಿಳಿ ಆಕೃತಿ ಹೊರಬಂದಿತ್ತು. ಬಿಳಿ ಸೀರೆ ತೊಟ್ಟ, ಕೆದರಿದ ಕೂದಲಿನ ಹೆಣ್ಣು ಪ್ರೇತ. ನ್ಯಾಯ, ನನಗೆ ನ್ಯಾಯ ಬೇಕು. ನ್ಯಾಯ, ನನಗೆ ನ್ಯಾಯ ಬೇಕು. ನನಗೆ ನ್ಯಾಯ ಬೇಕು. ಬೆಳಿಗ್ಗೆ ಆಯ್ತು. ಊರಿನ ದೊಡ್ಡ ಮರದ ಕೆಳಗೆ ಎಲ್ಲರೂ ಸೇರಿ ಅಂಜಿಕೆಯಿಂದ ಒಬ್ಬರಿಗೊಬ್ಬರು ಮಾತನಾಡಲಾರಂಭಿಸಿದರು. ನಾನು ನಿನ್ನೆ ರಾತ್ರಿ ಕಣ್ಣಾರೆ ನೋಡಿದೆ. ಹೌದು, ನನ್ನ ಹೆಂಡತಿ ಸಹ ಹೆಣ್ಣು ಭೂತವನ್ನು ನೋಡಿ ಮೂರ್ಛೆ ಬಿದ್ಲು. ಸರಿ, ಹಾಗಾದ್ರೆ ನಾವೆಲ್ಲ ಸ್ವಾಮೀಜಿ ಹತ್ರ ಹೋಗ್ಬೇಕು, ಬೇರೆ ದಾರಿ ಇಲ್ಲ. ಊರಿನ ಗ್ರಾಮಸ್ಥರೆಲ್ಲ ಸ್ವಾಮೀಜಿಯನ್ನ ಕಾಣಲು ಕಾಡಿನ ದಾರಿಯಲ್ಲಿ ನಡೆಯುತ್ತಾ ಹೊರಟರು. ಸ್ವಾಮೀಜಿ, ಸ್ವಾಮೀಜಿ, ದಯವಿಟ್ಟು ಬಾಗಿಲು ತೆಗೆಯಿರಿ. ಸ್ವಾಮೀಜಿ, ದಯವಿಟ್ಟು ನಮ್ಮ ಹಳ್ಳಿಯನ್ನು ಆ ಹೆಣ್ಣು ಭೂತದಿಂದ ನೀವು ರಕ್ಷಿಸಬೇಕು. ನಿಮ್ಮ ಹಳ್ಳಿಗೆ ಬಂದ ಸಮಸ್ಯೆ ನನಗೆ ಗೊತ್ತು, ಮುಂದೆ ಹೇಳಿ. ಸ್ವಾಮೀಜಿ, ಹುಣ್ಣಿಮೆ ರಾತ್ರಿ ಪ್ರೇತ ಕಾಣಿಸುತ್ತದೆ. ನಮ್ಮ ಹಳ್ಳಿ ಬಿಡ್ತಾ ಇಲ್ಲ. ಆ ಆತ್ಮಕ್ಕೆ ಏನೋ ಅಪೂರ್ಣ ಕೆಲಸ ಇದೆ. ನ್ಯಾಯ ಮಾಡಿದರೆ ಮಾತ್ರ ಅದು ಮುಕ್ತಿ ಪಡೆಯುತ್ತದೆ. ಹಾಗಾದರೆ ದಯವಿಟ್ಟು ನೀವು ನಮ್ಮ ಊರಿಗೆ ಬಂದು ಆ ಹೆಣ್ಣು ಆತ್ಮಕ್ಕೆ ಶಾಂತಿ ದೊರಕಿಸಿ ನಮ್ಮ ಹಳ್ಳಿಯನ್ನು ಆ ಹೆಣ್ಣು ಭೂತದಿಂದ ಬಿಡುಗಡೆಗೊಳಿಸಿ ಸ್ವಾಮೀಜಿ. ಹೌದು ಮಗು, ಹೋಗೋಣ. ನೀವೆಲ್ಲ ಈಗ ಊರಿಗೆ ಮರಳಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ನಾನು ನಾಳೆ ಬರುತ್ತೇನೆ. ಸ್ವಾಮೀಜಿ ಮಾತನ್ನು ಕೇಳಿದ ಊರಿನ ಗ್ರಾಮಸ್ಥರು ತಮ್ಮ ಊರಿಗೆ ಮರಳಿದರು. ರಾತ್ರಿಯಾಯ್ತು. ಆ ಹೆಣ್ಣು ಭೂತ ಅರ್ಜುನನ ಮನೆಯ ಕಿಟಿಕಿ ಬಳಿ ನಿಂತಿತ್ತು. ಕಿಟಿಕಿ ಗಾಜಿನ ಮೇಲೆ ಬೆರಳಿನಿಂದ ಕಾಡಿನ ಮರ ಎಂದು ಬರೆಯಲಾರಂಭಿಸಿತ್ತು. ಅದನ್ನ ನೋಡಿದ ಅರ್ಜುನ ಕಿರಿಚುತ್ತಾ, ಅಪ್ಪ, ಅಪ್ಪ, ಬಾ ಬೇಗ. ಅದನ್ನ ನೋಡಿದ ಅರ್ಜುನ ಮತ್ತು ಅವರ ಅಪ್ಪ ಅಲ್ಲಿಂದ ಹೊಡಿ ಹೋದ್ರು. ಮರುದಿನ ಬೆಳಗಿನ ಹೊತ್ತು ಸ್ವಾಮೀಜಿ ಹಳ್ಳಿಗೆ ಬಂದರು. ಯಾರು ಭಯಪಡಬೇಡಿ. ಆ ಆತ್ಮ ದುಷ್ಟ ಅಲ್ಲ, ಅದು ಅನ್ಯಾಯದ ಬಲಿ. ನಾವು ಅದಕ್ಕೆ ಶಾಂತಿ ಕೊಡಬೇಕು. ಸ್ವಾಮೀಜಿ ಊರ ಮಧ್ಯದಲ್ಲಿ ಕುಳಿತು ಹವನ ಮಾಡಲಾರಂಭಿಸಿದರು. ಅಗ್ನಿ ಹೊತ್ತಿಕೊಂಡಿತು. ಓಂ ನಮಃ ಶಿವಾಯ, ಶಾಂತಿ ಭವ, ಮೋಕ್ಷ ಭವ. ಓಂ ನಮಃ ಶಿವಾಯ, ಶಾಂತಿ ಭವ, ಮೋಕ್ಷ ಭವ. ಮಂತ್ರದ ಬಲದಿಂದ ಆಕರ್ಷಿತಳಾಗಿ ಪ್ರೇತ ಕಾಡಿನಿಂದ ಹೊರಬಂದಳು. ಸ್ವಾಮೀಜಿ ಎದ್ದು ನಿಂತರು. ನೀನು ಯಾರು? ನನ್ನನ್ನು ತಡೆಯಲು ಬಂದೆಯಾ? ನಾನು ನಿನ್ನ ಶತ್ರು ಅಲ್ಲ, ನಿನ್ನ ನೋವು ಅರ್ಥ ಮಾಡಿಕೊಳ್ಳಲು ಬಂದಿದ್ದೇನೆ. ಇದ್ದಕ್ಕಿದ್ದಂತೆ ಪ್ರೇತ ತಿರುಗಿ ಅರ್ಜುನನನ್ನ ನೋಡಿತು. ಕ್ಷಣ ಮಾತ್ರದಲ್ಲಿ ಅವನ ಬಳಿ ಓಡಿ ಅವನ ಕೈ ಹಿಡಿದು ಎಳೆಯಲಾರಂಭಿಸಿತು. ಇದನ್ನ ನೋಡಿದ ಸ್ವಾಮೀಜಿ ತಕ್ಷಣ ಮಂತ್ರ ಪಠಿಸ್ತಾ, ಓಂ ತ್ರ್ಯಂಬಕಂ ಯಜಾಮಹೇ ಮೃತ್ಯೋರ್ಮುಕ್ಷೀಯಮಾಮೃತಾತ್. ತ್ರಿಶೂಲದಿಂದ ಚಿಮ್ಮಿದ ಬೆಳಕು ಪ್ರೇತಕ್ಕೆ ತಾಕಿತು. ಅದು ಹಿಂದೆ ಸರಿದು ಅರ್ಜುನನ ಕೈ ಬಿಟ್ಟು ಅಲ್ಲಿಂದ ಹೆದರಿ ಓಡಿಹೋಯ್ತು. ನಂತರ ಸ್ವಾಮೀಜಿ ಲಕ್ಷ್ಮಮ್ಮನ ಬಳಿ ಹೋಗಿ ಆ ಚಂದ್ರಾವತಿ ಪ್ರೇತದ ಇತಿಹಾಸ ಕೇಳಿದರು. ಆಗ ಲಕ್ಷ್ಮಮ್ಮ, 200 ವರ್ಷ ಹಿಂದೆ ಚಂದ್ರಾವತಿ ಅಂತ ಹುಡುಗಿ ಇದ್ದಳು. ಜಮೀನ್ದಾರರ ಮಗ ಅವಳ ಮೇಲೆ ಅನ್ಯಾಯ ಮಾಡಿ ಕಾಡಿನಲ್ಲಿ ಕೊಂದ. ಅವಳ ಅಸ್ಥಿ ಇನ್ನೂ ಅಲ್ಲಿ ಇದೆ.
ಯಾರೂ ಅಂತ್ಯಕ್ರಿಯೆ ಮಾಡಿಲ್ಲ. ಅದೇ ಸಮಸ್ಯೆ. ಅಸ್ಥಿ ಎಲ್ಲಿದೆ ಹೇಳಿ? ನಾನು ಅದಕ್ಕೆ ಮುಕ್ತಿ ಕೊಟ್ಟು ಈ ಊರನ್ನು ಆ ಪ್ರೇತದಿಂದ ಮುಕ್ತಿ ಕೊಡಿಸುತ್ತೇನೆ. ಊರಿನ ಆಚೆ ಇರುವ ಕಾಡಿನ ಮಧ್ಯದಲ್ಲಿ ಅಶ್ವತ್ಥ ಮರ ಇದೆ. ಆ ಮರದ ಹತ್ತಿರ ಅವಳ ಅಸ್ಥಿ ಇದೆ. ಮರುದಿನ ಬೆಳಿಗ್ಗೆ ಸ್ವಾಮೀಜಿ, ರಾಮೇಗೌಡ ಮತ್ತು ಕೆಲ ಧೈರ್ಯಶಾಲಿಗಳು ಆ ಅಶ್ವತ್ಥ ಮರವನ್ನು ಹುಡುಕುತ್ತಾ ಕಾಡಿನ ಒಳಗೆ ಹೋದರು. ಸ್ವಾಮೀಜಿ, ಈ ಕಾಡಿನಲ್ಲಿ ಏನೋ ಬೇರೆ ಶಕ್ತಿ ಇದೆ. ಹೌದು, ಆದರೆ ನಾವು ದಿವ್ಯ ರಕ್ಷೆಯಲ್ಲಿ ಇದ್ದೇವೆ. ಹೆದರಿಕೊಳ್ಳಬೇಡಿ. ಮುಂದೆ ಹೋಗೋಣ ಬನ್ನಿ. ಇದೇ ಅದು. ಇಲ್ಲಿ ಆ ಆತ್ಮ ಶಾಂತಿ ತಪ್ಪಿ ಅಲೆಯುತ್ತಿದೆ. ಸ್ವಾಮೀಜಿ, ಹಾಗಾದರೆ ನೆಲ ತೋಡೋಣವೇ? ನೆಲ ತೋಡಲು ಆರಂಭಿಸಿದಾಗ ಪ್ರೇತ ಭಯಾನಕ ರೂಪ ತಾಳಿ ಮೇಲೆ ಬಿದ್ದಿತ್ತು. ಮರದ ಕೊಂಬೆಗಳು ಮುರಿಯಲಾರಂಭಿಸಿದವು. ಪ್ರೇತ 10 ಪಟ್ಟು ದೊಡ್ಡದಾಯಿತು. ಹೊರಹೋಗಿ, ಇಲ್ಲಿ ಯಾರೂ ಬರಬಾರದು. ಆಗ ಸ್ವಾಮೀಜಿ ಮಂತ್ರದಂಡವನ್ನು ಪ್ರಯೋಗಿಸುತ್ತಾ, ಯಾರು ನೀನು ಎಂದು ಕೇಳಿದರು. ನನ್ನ ಹೆಸರು ಚಂದ್ರಾವತಿ. ಜಮೀನ್ದಾರರ ಮಗ ಅನ್ಯಾಯದಿಂದ ನನ್ನನ್ನು ಕೊಂದ. ನನ್ನ ಅಸ್ಥಿ ಇನ್ನು ಸ್ವಲ್ಪ ಆಳದಲ್ಲಿ ಇದೆ. ದಯವಿಟ್ಟು ಅದನ್ನು ಹೊರತೆಗೆದು ಮುಕ್ತಿ ಕೊಡಿ. ನಾನು ಈ ಊರನ್ನು ಬಿಟ್ಟು ಹೋಗುತ್ತೇನೆ. ಚಂದ್ರಾವತಿ ಪ್ರೇತದ ಮಾತುಗಳನ್ನ ಕೇಳಿದ ಸ್ವಾಮೀಜಿ ಮತ್ತು ಗ್ರಾಮಸ್ಥರು ಪುನಃ ಗುಂಡಿಯನ್ನು ಅಗೆಯಲು ಪ್ರಾರಂಭಿಸಿದರು. ಸ್ವಲ್ಪ ಸಮಯದ ನಂತರ ಅಸ್ಥಿ ಸಿಕ್ಕಿತ್ತು. ನಂತರ ಸ್ವಾಮೀಜಿ ಅಸ್ಥಿ ಬಳಿ ವಿಶೇಷ ಹೋಮಕುಂಡ ಸ್ಥಾಪಿಸಿ ದಿವ್ಯ ಹೋಮ ಪ್ರಾರಂಭಿಸಿ ಅಸ್ಥಿಗೆ ದಿವ್ಯ ಅಗ್ನಿ ಸ್ಪರ್ಶಿಸಿದರು. ಅಗ್ನಿ ತಾಕಿದ ಕ್ಷಣ ಚಂದ್ರಾವತಿ ಅಸ್ಥಿ ನಿಜವಾದ ಹೆಣ್ಣು ರೂಪ ಪಡೆದಳು. ನಂತರ ಸ್ವಾಮೀಜಿ ಅಂತಿಮ ಮೋಕ್ಷ ಮಂತ್ರ ಹೇಳಲಾರಂಭಿಸಿದರು. ಚಂದ್ರಾವತಿ ಕ್ರಮೇಣ ಮೇಲಕ್ಕೆ ತೇಲಲಾರಂಭಿಸಿದಳು. ಓಂ ಶಾಂತಿ ಶಾಂತಿ ಶಾಂತಿ. ಮೋಕ್ಷ ಪ್ರಾಪ್ತಿರಸ್ತು. ನಂತರ ಊರಿನ ಎಲ್ಲರೂ ಸ್ವಾಮೀಜಿಗೆ ಧನ್ಯವಾದ ತಿಳಿಸಿ ಅಲ್ಲಿಂದ ಹೊರಟರು.